ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಈ ಪ್ರಕರಣದ ತ್ವರಿತ ವಿಚಾರಣೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇವತ್ತಿನಿಂದ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆಯ ಸ್ವರೂಪ ಹೇಗಿರಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ನೋಡಿ, ಪ್ರತಿದಿನ ಟ್ರಯಲ್ ಆಗುತ್ತಾ ಅಥವಾ ವಾರದಲ್ಲಿ 4 ದಿನ ಡೇಟ್ಸ್ ಕೊಡ್ತಾರಾ ಈ ಪ್ರಕರಣವನ್ನ ಹಿಯರಿಂಗ್ ಮಾಡೋದಕ್ಕೆ, ಟ್ರಯಲ್ ನಡೆಸೋದಕ್ಕೆ ಅನ್ನೋ ಕುತೂಹಲಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಕೋರ್ಟ್ಗೆ ಎಲ್ಲ ಆರೋಪಿಗಳು ಸಹಜವಾಗಿ ಆರೋಪಿಗಳು ಹಾಜರಾಗಬೇಕಾಗಿದೆ. 17 ಜನ ಆರೋಪಿಗಳು, ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ. ಉಮೇಶ್, ಪ್ರತಿದಿನ ಡೈಲಿ ಬೇಸಿಸ್ ಮೇಲೆ ವಿಚಾರಣೆ ಆಗೋ ಸಾಧ್ಯತೆ ಎಷ್ಟು? ಏನೇನು ವಿಚಾರಗಳನ್ನ ಕೋರ್ಟ್ ಪರಿಗಣಿಸಿ ಈ ವಿಚಾರದಲ್ಲಿ ಒಂದು ಡಿಸಿಷನ್ಗೆ ಬರುತ್ತೆ? ಮಮತಾ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಸುಪ್ರೀಂ ಕೋರ್ಟ್ 1 ವರ್ಷದ ಒಳಗಡೆ ಈ ಪ್ರಕರಣದ ತನಿಖೆಯನ್ನು ಟ್ರಯಲ್ ಮುಗಿಸಿ ಅಂತೇಳಿ ಸೂಚನೆ ಕೊಟ್ಟರ ಹಿನ್ನೆಲೆಯಲ್ಲಿ ಇವತ್ತು ಏನು CCH 59ರಲ್ಲಿ ಹೊಸ ನ್ಯಾಯಾಧೀಶರು ಬಂದಿರುವಂಥದ್ದು. ಆ CCHಗೆ ಇವತ್ತು ಪ್ರಕರಣ ಕೂಡ ಶಿಫ್ಟ್ ಆಗಿರುವಂಥದ್ದು. ಇವತ್ತು ವಿಚಾರಣೆ ನಡೆಯುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ಕೊಲೆ ಆರೋಪಿಗಳು ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗುತ್ತೆ. ಅದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ VC ಮುಖಾಂತರ ಹಾಜರಾದರೆ ಉಳಿದ ಆರೋಪಿಗಳು ನೇರವಾಗಿ ಹಾಜರಾಗಬೇಕಾಗುತ್ತೆ. ಇವತ್ತು ವಿಚಾರಣೆ ಸಂದರ್ಭದಲ್ಲಿ 1 ವರ್ಷದ ಒಳಗಡೆ ಟ್ರಯಲ್ ಮುಗಿಸಿ ಅಂತ ಸೂಚನೆ ಕೊಟ್ಟರ ಹಿನ್ನೆಲೆಯಲ್ಲಿ ಎಷ್ಟು ದಿನ, ವಾರದಲ್ಲಿ ಎಷ್ಟು ದಿನ ವಿಚಾರಣೆ ನಡೆಯುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗಲಿದೆ. ಇಲ್ಲಿವರೆಗೂ ಕೂಡ ವಾರದಲ್ಲಿ 2 ದಿನ ವಿಚಾರಣೆ ನಡೀತಾ ಇತ್ತು. ಆದರೆ 1 ವರ್ಷದಲ್ಲಿ ಟ್ರಯಲ್ ಮುಗಿಬೇಕು ಅಂದರೆ ಅದು ಇನ್ನೂ ಹೆಚ್ಚು ದಿನಗಳ ಕಾಲ ವಿಚಾರಣೆ ಮಾಡಬೇಕಾಗುತ್ತೆ. ಹಾಗಾಗಿ ವಾರದಲ್ಲಿ 3 ಅಥವಾ 4 ದಿನಗಳ ಕಾಲ ಇದರ ಟ್ರಯಲ್ ನಡೆಸುವ ಬಗ್ಗೆ ಈಗಾಗಲೇ ಕೆಲವೊಂದು ಚರ್ಚೆಗಳಾಗಿರೋ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಇವತ್ತು ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಹಾಗಾಗಿ 1 ವರ್ಷದೊಳಗಡೆ ಟ್ರಯಲ್ ಮುಗಿಸೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಇವತ್ತು ಮಾಡ್ಕೊಂಡಿರುವಂಥದ್ದು. 1 ವರ್ಷದೊಳಗಡೆ ಮುಗಿಸಿಲ್ಲ ಅಂದರೆ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಕೂಡ ಕೋರ್ಟ್ ಹೇಳಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ಬೆಳವಣಿಗೆ ನಡೆಯುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.